ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಡೀತಾ ಇರೋಂಥ ಫ್ಲವರ್ ಶೋದ ವೀಡಿಯೋಸ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಬೆಂಗಳೂರಲ್ಲಿ ಯಾವ ರೀತಿ ಜನವರಿ 26 ಫ್ಲವರ್ ಶೋ ಇರುತ್ತೆ, ಅದೇ ರೀತಿ ಚಿಕ್ಕಮಂಗ್ಳೂರಲ್ಲೂ ಡಿಸ್ಟ್ರಿಕ್ಟ್ ಫೀಲ್ಡಲ್ಲಿ ಫ್ಲವರ್ ಶೋ ಇರುತ್ತೆ. ಸೊ ಈ ಸಲ ಅದನ್ನು ಚೈತ್ರೋತ್ಸವ ಅಂತ ಕರಿತಿದ್ದಾರೆ. ಸೊ ವರ್ಷವೂ ಅದಕ್ಕೆ ಬೇರೆ ಬೇರೆ ನೇಮ್ ಹಾಕ್ಬಿಟ್ಟು ಕರೀತಾರೆ. ಹೋದ ವರ್ಷವೂ ಹೋಗಿದೆ ಈ ಶೋಗೆ. ಹೋದ ಸಲದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿಯೇ ಇತ್ತು. ಇವತ್ತು ಜನವರಿ 26 3 ಡೇಸ್ ಇರುತ್ತೆ ಈ ಶೋ. ಡಿಸ್ಟಿಕ್ ಫೀಲ್ಡಲ್ಲಿ ಆಯೋಜನೆ ಮಾಡಿರ್ತಾರೆ. ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ, ಸೊ ಜಿಲ್ಲೆಯ ಎಲ್ಲ ಕಡೆಯಿಂದನೂ ಜನ ಬಂದ್ಬಿಟ್ಟು ಸ್ಟಾಲ್ನ ಹಾಕಿರ್ತಾರೆ. ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬರೀ ಮಕ್ಕಳೇ ನೋಡಬೇಕಂತ ಏನಿಲ್ಲ, ನಾವುಗಳು ಸಹಿತ ನೋಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಪ್ರೋಗ್ರಾಮು. ಡೈಲಿ ಒಂದೊಂದು ರೀತಿ ಪ್ರೋಗ್ರಾಮ್ಗಳನ್ನ ಮಾಡ್ತಿರ್ತಾರೆ. ಸೊ ನಾವು ಹೋಗಿದ್ದ ದಿನ ಡಾಗ್ ಶೋ ಇತ್ತು. ಸೊ ಬೆಳಗ್ಗೆ 9 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತಂತೆ, ಬಟ್ ನಾವು ಹೋಗೋಷ್ಟರಲ್ಲಿ 12 ಗಂಟೆ ಅಷ್ಟು ಆಗಿತ್ತು. ಸೊ ಸೆಕೆಂಡ್ ಡೇ ಆಗಿದ್ರೂ ಜನ ಅಂತೂ ತುಂಬಾ ಇದ್ದರು. ಸೊ ಈ ರೀತಿ ಜನರಲ್ಲಾಗಿ ಏನಾದ್ರು ಪ್ರೋಗ್ರಾಮ್ ಮಾಡ್ತಿದ್ರು ಅಂತಂದರೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದೇ ಫುಡ್ಗೆ. ಸೊ ಫಸ್ಟ್ಗೇನೋ ಫುಡ್ ಕೋರ್ಟ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿ ವೆರೈಟೀಸ್ ಎಲ್ಲ ಇತ್ತು. ತಿಂಡಿಯಿಂದ ಹಿಡಿದು ಚಾಟ್ಸಿಂದ ಹಿಡಿದು ಎಲ್ಲ ಥರದ್ದು ಸ್ಟಾಲ್ಗಳನ್ನ ಹಾಕಿದ್ರು. ಅದರಲ್ಲಿ ತುಂಬಾ ಸ್ಪೆಷಲ್ ಅನಿಸಿದ್ದು ಐಸ್ ಕ್ರೀಮು ಕೋರ್ಟ್ ಇತ್ತು. ಸೊ ಅದು ಹೋಮ್ ಮೇಡ್ ಐಸ್ ಕ್ರೀಮ್ ಅಂತಿದ್ರು, ಮತ್ತು ನ್ಯಾಚುರಲ್ ಫ್ರೂಟ್ಸಿಂದು. ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹಲಸಿನ ಐಸ್ ಕ್ರೀಮು ಮತ್ತು ಸೀತಾಫಲ ಹಣ್ಣಿಂದು ಮತ್ತು ಪೈನಾಪಲ್ ಹಣ್ಣಿಂದು 3 ಥರದ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿದ್ವಿ. ಹಾಗೆಯೇ ಗೋಬಿ, ಮೆಣಸಿನ್ಕಾಯಿ ಬಜ್ಜಿ ಈ ಥರದಂತೂ ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ತು. ಸೊ ಅದನ್ನೆಲ್ಲ ಒಂದು ಸಲ ಟೇಸ್ಟ್ ಮಾಡಿದ್ವಿ. ಸೊ ಬೇರೆ ಬೇರೆ ಕಡೆಯಿಂದ ಸ್ಟಾಲ್ಗಳನ್ನ ಹಾಕಿದ್ರು. ಕಡೂರು, ತರೀಕೆರೆ ಈ ಕಡೆಯಿಂದ ಎಲ್ಲ ಬಂದ್ಬಿಟ್ಟು ಸ್ಟಾಲ್ನ ಹಾಕಿದರು. ಟೇಸ್ಟು ಅಷ್ಟೇ ತುಂಬಾ ಡಿಫ್ರೆಂಟಾಗಿತ್ತು. ಮೊದಲಿಗೆ ಗಿಡಗಳನ್ನೆಲ್ಲ ಇಟ್ಕೊಂಡಿದ್ರು. ಸೊ ಇದು ಅರಣ್ಯ ಇಲಾಖೆದು ಅನಿಸುತ್ತೆ. ಸೊ ಸೇಲ್ಗೂ ಗಿಡಗಳನ್ನ ಕೊಡ್ತಾರಲ್ವ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಫ್ಲವರ್ ಶೋಸಿಂದ ಹಿಡಿದು ದೊಡ್ಡ ದೊಡ್ಡ ಮರಗಳದ್ದು ಮಾರಾಟಕ್ಕೆ ಅಂದ್ಬಿಟ್ಟು ಪಾಟ್ನ ತಂದಿಟ್ಟಿದ್ರು. ಸೊ ಒಳಗಡೆ ಶೋನ ನೋಡೋದಕ್ಕೆ ಎಷ್ಟು ಜನ ಇರ್ತಿದ್ರು ಅಷ್ಟೇ ಜನ ಈ ಫುಡ್ ಸ್ಟಾಲ್ ಹತ್ರನೂ ತುಂಬಾ ಜನ ಇದ್ದರು. ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಿಂದ ಸುತ್ತಮುತ್ತ ಯಾವ್ಯಾವ ತಾಲೂಕುಗಳಿದ್ದಾವೆ, ಸೊ ಎಲ್ಲ ತಾಲೂಕುಗಳಿಂದನೂ ಸ್ಟಾಲ್ಗಳನ್ನ ಹಾಕಿರ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಮಲೆನಾಡು ಸ್ಟೈಲಲ್ಲಿ ಕೆಲವೊಂದು ತಿಂಡಿಗಳನ್ನ ತಂದಿಟ್ಕೊಂಡಿದ್ರು. ಅದಂತೂ ತುಂಬಾ ಚೆನ್ನಾಗಿತ್ತು. ಫುಲ್ಲು ಗ್ರೀನರಿಯಿಂದನೇ ಎಲ್ಲ ಡೆಕೋರೇಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಇದನ್ನೆಲ್ಲ ಮಾಡೋದಕ್ಕೆ ಎಷ್ಟು ದಿನ ತಗೊಂಡ್ರು ಅನಿಸೋಯಿತು. ಸೊ ಮೊದಲಿಗೆ ಡಾಗ್ ಶೋ ನಡೀತಾ ಇತ್ತು. ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲೊಂದು 10-15 ನಿಮಿಷ ನಿಂತ್ಕೊಂಡು ನೋಡಿದ್ವಿ, ಚೆನ್ನಾಗಿತ್ತು. ಬಟ್ ಪೊಲೀಸ್ ಅವ್ರದ್ದು ನಾಯಿಗಳೆಲ್ಲ ಸಾಕಿರ್ತಾರಲ್ವ, ಸೊ ಅದ್ರದ್ದು ಶೋ ನಡೀತಾ ಇತ್ತು. ಅದೊಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಜನಗಳೆಲ್ಲ ತಾವು ಸಾಕಿದ್ದಂಥ ನಾಯಿಗಳನ್ನ ಕರ್ಕೊಂಡು ಬಂದಿದ್ರು. ಸೊ ಅವುಗಳದ್ದು ಶೋ ಇತ್ತು. ಬಟ್ ತುಂಬಾ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ನೋಡಿಕೊಂಡು ಹೊರಟ್ವಿ. ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು DC ಹಿಡಿದು CO ಇಂದ ಹಿಡಿದು ಎಲ್ಲರೂ ಈ ಪ್ರೋಗ್ರಾಮಲ್ಲಿ ಭಾಗಿಯಾಗಿದ್ರು ಅಂತಲೇ ಹೇಳ್ಬೋದು. ಸೊ ಪೊಲೀಸ್ ನಾಯಿಗಳು ಎಷ್ಟು ಫಾಸ್ಟ್ ಇರ್ತವೆ ಅನ್ನೋದನ್ನು ಈ ಪ್ರೋಗ್ರಾಮಲ್ಲೇ ನೋಡ್ದಂಗೆ ಆಯಿತು. ಹಾಗೆಯೇ ಜನಗಳೆಲ್ಲ ಸಾಕಿದ್ದಂಥ ಸಾಕಿದ ನಾಯಿಗಳನ್ನೆಲ್ಲ ತಂದಿದ್ವಲ್ವ, ಸೊ ಅದೆಲ್ಲ ತುಂಬಾ ಕ್ಯೂಟಿ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿರೋ ನಾಯಿ ಮರಿಗಳಿದ್ವು. ಸೊ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಪಕ್ಷಿಗಳನ್ನೆಲ್ಲ ಸಾಕಿದ್ರು. ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದು ಹಕ್ಕಿ ಪಕ್ಷಿಗಳಂತೂ. ಸೊ ಅವುಗಳನ್ನ ಮಾರಾಟಕ್ಕೂ ಕೊಡ್ತಿದ್ರು ಅಂತ ಅನಿಸುತ್ತೆ. ತುಂಬ ಜನ ತಗೊಳ್ತಿದ್ರು. ಸೊ ಇದೆಲ್ಲ ಗೌರ್ಮೆಂಟಿಂದನೇ ಸ್ಪಾನ್ಸರ್ ಆಗಿರೋದ್ರಿಂದ ಎಲ್ಲ ಇಲಾಖೆ ಆಫೀಸರ್ಸ್ಗಳು ಇದ್ದಿದ್ದರಿಂದ ಪ್ರೋಗ್ರಾಮ್ ಅಂತೂ ತುಂಬಾ ಅಚ್ಚುಕಟ್ಟಾಗಿ ನಡೀತಿತ್ತು ಅಂತಲೇ ಹೇಳ್ಬೋದು. ಸೊ ಫೀಲ್ಡು ತುಂಬಾ ದೊಡ್ಡದಿರೋದ್ರಿಂದ ಯಾವುದೇ ರೀತಿ ನುಗ್ಗಲು ಆ ಥರದ್ದು ಯಾಕೆ ಅವಕಾಶವೇ ಇರಲಿಲ್ಲ. ಸೊ ಹಕ್ಕಿಗಳನ್ನ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಸೊ ಇವೆಲ್ಲ ಮನೆಯಲ್ಲಿ ಸಾಕುವಂಥ ಪಕ್ಷಿಗಳು. ಗಿಣಿಗಳಿತ್ತು, ಡಿಫ್ರೆಂಟ್ ಕಲರ್ಸು, ಪಾರಿವಾಳಗಳು. ಹಾಗೆಯೇ ಮನೆಯಲ್ಲಿ ಸಾಕೋದಾದರೆ ಮೀನುಗಳನ್ನೆಲ್ಲ ಕವರಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ರು. ಸೊ ಅಲ್ಲಿಂದ ಪಶುಸಂಗೋಪನಾ ಇಲಾಖೆಯಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಎತ್ತುಗಳು, ಹಸುಗಳು
ಈ ಥರದನ್ನೆಲ್ಲ ಅವುಗಳ್ನೂ ಸಹಿತ ಶೋಗೆ ಇಟ್ಟಿದ್ರು. ಸೊ ಹಳ್ಳಿ ಕಾರ್ ಎತ್ತು ಅಂತಾರಲ್ಲ ಅದೆಲ್ಲ ಇತ್ತು ನೋಡಿ. ಇವೆಲ್ಲ ನಾವುಗಳು ಮನೆಗಳಲ್ಲಿ ಸಾಕುವಂಥ ಎತ್ತುಗಳೇ, ಬಟ್ ಇವಾಗೆಲ್ಲ ಅದಕ್ಕೇ ಬೇರೆ ಬೇರೆ ಹೆಸ್ರುಗಳ್ನ ಕೊಟ್ಬಿಟ್ಟಿದ್ದಾರೆ. ಸೊ ಎಲ್ಲಿ ನೋಡಿದ್ರು ಗ್ರೀನರಿ, ಫ್ಲವರ್ಸು ನೋಡೋದಕ್ಕೆ ಖುಷಿ ಅನಿಸೋದು. ಅಷ್ಟು ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಇದನ್ನೆಲ್ಲ ಡೆಕೋರೇಟ್ ಮಾಡೋದಕ್ಕೆ ಎಷ್ಟು ದಿನ ತಗೊಂಡ್ರು ಅನ್ನೋದೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಡೈಲಿನೂ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ರು. ಸೊ ನಾವಿದ್ದಂಗೆ ಒಂದು 7-8 ಸ್ಕೂಲಿನ ಮಕ್ಳುಗಳ್ನೆಲ್ಲ ಕರ್ಕೊಂಡು ಬಂದಿದ್ದರು. ಸೊ ಚಿಕ್ಕಮಂಗ್ಳೂರು ಅಂದರೆ ಕಾಫಿ ನಾಡಾಗಿರೋದ್ರಿಂದ ಮೇಯ್ನ್ ಕಾಫಿ ಸೀಡ್ಸಿಂದೇ ಅಲಂಕಾರ ಎಲ್ಲ ಮಾಡಿಬಿಟ್ಟಿದ್ರು. ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಲ್ಲಿ ಬೆಳೆಯುವಂಥ ಹಣ್ಣುಗಳು, ತರಕಾರಿಗಳು, ಕಾಫಿ ಸೀಡ್ಸಿಂದ ಹಿಡಿದು ಎಲ್ಲದನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು. ಹಾಗೆಯೇ ಲೇಡೀಸ್ಗಳು ಮನೇಲಿ ಮಾಡುವಂಥ ಕರಕುಶಲ ವಸ್ತುಗಳೇ ಆಗಲಿ ಮತ್ತು ಬಟ್ಟೆಗಳೇ ಆಗಲಿ, ಹಾಗೆಯೇ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಈ ಥರದ್ದೆಲ್ಲದನ್ನು ಸ್ಟಾಲ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಸೊ ಇವೆಲ್ಲ ಇನ್ಸ್ಪಿರೇಷನ್ ಅನ್ನಿಸ್ತವೆ ಎಲ್ಲ ಲೇಡೀಸ್ಗೂ. ಸೊ ಫ್ಲವರ್ಸು, ಲೀವ್ಸಲ್ಲಿ ಎಷ್ಟು ಥರದ್ದು ಮಾಡಿಟ್ಟಿದ್ದಾರೆ ನೋಡಿರಿ. ಚಿಕ್ಕಮಂಗ್ಳೂರಿನ ಸ್ಪೆಷಲ್ ಅಂತಲೇ ಹೇಳ್ಬೋದು. ದೇವಿರಮ್ಮನ ಬೆಟ್ಟ, ಸೋಮಲ್ಲೇನಹಳ್ಳಿ ದೇವಸ್ಥಾನದ್ದು ಅದರದ್ದು ಸ್ಟ್ಯಾಚ್ಯೂ ಮಾಡಿದರು. ಹಾಗೆಯೇ ಸಾಲುಮರದ ತಿಮ್ಮಕ್ಕನ ಸ್ಟ್ಯಾಚ್ಯೂ ಮಾಡಿದರು. ಹಾಗೆಯೇ ಫಿಶರೀಸ್ದಂತೂ ತುಂಬಾ ಚೆನ್ನಾಗಿತ್ತು, ಫಿಶ್ ಎಲ್ಲ ಶೋ ಮಾಡಿದ್ದು. ಹಾಗೆಯೇ ಹಳೆ ಪಾರಂಪರಿಕ ವಸ್ತುಗಳನ್ನೆಲ್ಲ ಇಟ್ಟಿದ್ರು, ಹಳೆ ಕಾಯಿನ್ಸ್ ಎಲ್ಲ ಇಟ್ಟಿದ್ರು. ಉತ್ತರ ಕರ್ನಾಟಕ ಸೈಡಿಂದ ಕಾಟನ್ ಸ್ಯಾರೀಸು ಮತ್ತು ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ ಸ್ಯಾರೀಸು,
ಮೈಸೂರಿಗೆ ಹೋದ್ರೇ ತುಂಬಾ ಕಷ್ಟಪಟ್ಟು ತಗೋಬೇಕು. ಆ ಥರದ್ದು KSIC ಮಾರ್ಕ್ ಇರುವಂಥ ರೇಷ್ಮೆ ಸೀರೆಗಳನ್ನೆಲ್ಲ ತಂದ್ಬಿಟ್ಟು ಸೇಲ್ಗೆ ಇಟ್ಟಿದ್ರು. ಸೊ ಈಸಿಯಾಗಿ ತಗೋಬೋದಿತ್ತು. ಈ ಥರದ್ದು ಸಿಗಲ್ಲ ಅನ್ನೋಂಗಿಲ್ಲ, ಅಷ್ಟು ಥರದ್ದು ಎಲ್ಲ ಥರದ್ದು ಐಟಮ್ಸ್ನೂ ಇಲ್ಲಿ ಇಟ್ಟಿದ್ರು ನೋಡಿ. ಹಾಗೆಯೇ ಡ್ರಾಯಿಂಗ್ಸು, ಪೇಂಟಿಂಗ್ಸು, ಹೋಮ್ ಡೆಕೋರು ವಸ್ತುಗಳು, ಹಾಗೆಯೇ ಉಲ್ಲನ್ನಿಂದ ಮಾಡಿರೋಂಥ ವಸ್ತುಗಳು, ಹಾಗೆಯೇ ಲೇಡೀಸ್ಗೆ ಬಟ್ಟೆಗಳು, ಸ್ಯಾರೀಸು, ಶಾಲ್ಸು, ಹಣ್ಣು ತರಕಾರಿಗಳ್ನ ಹಾಕಿ ಮಾಡಿರುವಂಥ ಸ್ಟ್ಯಾಚ್ಯೂಸು. ಸೊ ನಮ್ಮೂರಿಂದನೂ ಮನೆಯಲ್ಲೇ ಊದುಬತ್ತಿ ಎಲ್ಲ ಮಾಡ್ತಾರೆ. ಸೊ ಅವರು ಒಂದು ಸ್ಟಾಲ್ನ ಹಾಕ್ಕೊಂಡಿದ್ರು. ಸೊ ಬಿದಿರಿನಿಂದ ಮಾಡಿರುವಂಥ ಈ ರೀತಿ ಮೂರ್ತಿಗಳು, ಇದು ಬಿದಿರಿಂದ ಮಾಡಿರೋದು ನೋಡಿ. ಹಾಗೆಯೇ ಲೇಡೀಸ್ಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು ಜ್ಯುವೆಲರೀಸು, ಹೋಮ್ ಡೆಕೋರ್ ಪಾರ್ಟ್ಸು, ಪ್ಲಾಸ್ಟಿಕ್ ಪಾರ್ಟ್ಸ್ಗಳು. ಸೊ ಈ ಥರದ್ದೆಲ್ಲ ತುಂಬಾ ಇತ್ತು. ನೋಡೋದಕ್ಕಂತೂ ಮಕ್ಕಳಿಗಂತೂ ತುಂಬಾ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಮೇಯ್ನಾಗಿ ಇದೆಲ್ಲ ಮಕ್ಕಳಿಗೆ, ಲೇಡೀಸ್ಗೆ ಅಟ್ರಾಕ್ಟ್ ಆಗಿರುವಂಥ ವಸ್ತುಗಳನ್ನ ಇಟ್ಬಿಟ್ಟು ಮಾಡಿದರು ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲಿ ಮಾಡಿದ್ದಂಥ ಅಗರಬತ್ತಿ, ಹಾಗೆಯೇ ಉಪ್ಪಿನಕಾಯಿಗಳು ಎಲ್ಲದು ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.